ಅವರ ಸಿಂಡಿಕೇಟ್ ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ವತಿಯಿಂದ ಇವತ್ತು ಕೆಜಿಎಫ್ ಮತ್ತು ಬಂಗಾರಪೇಟೆ ಎರಡು ತಾಲೂಕುಗಳ ಒಂದು ಮುಖಂಡರ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಈ ಸುದ್ದಿಗೋಷ್ಠಿಯ ಪ್ರಮುಖ ಕಾರಣ ಇಷ್ಟೇ. ಏನು ಇದೇ ತಿಂಗಳು 17ನೇ ತಾರೀಕು ಭಾನುವಾರ ನಮ್ಮ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಒಂದು ಚುನಾವಣೆ ಇದ್ದು, ಆ ಚುನಾವಣೆ ಅಂಗವಾಗಿ ನಮ್ಮ PC ಮೋಹನ್ ಮತ್ತು ವೇಣುಗೋಪಾಲ್ ಅವರ ಇಬ್ಬರ ಒಂದು ತಂಡದ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಟ್ಟು 24 ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ. ಈಗಾಗಲೇ ಈ ಒಂದು ರಾಜ್ಯ ಅಧ್ಯಕ್ಷರ ಒಂದು ಚುನಾವಣೆಯ ಒಂದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಒಂದು ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಅವರು ಮತ್ತು ಅವ್ರ ತಂಡ ಏನು 23 ಜನ ಇದ್ದಾರೋ ಆ ತಂಡಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅಂತೇಳಿ PC ಮೋಹನ್ ಟಿ ವೇಣುಗೋಪಾಲ್ ಅಂದರೆ ರುಕ್ಕಮ್ಮ ತಿಮ್ಮಯ್ಯ ಎಂಬವರಿಗೆ ರುಕ್ಕಮ್ಮ ತಿಮ್ಮಯ್ಯ ಅವರ ಮಗ. ರುಕ್ಕಮ್ಮ ಅಂದರೆ ಇಡೀ ವರ್ಲ್ಡ್ ರೆಕಾರ್ಡ್ ಆಗಿರ್ತಕ್ಕಂತಹ ಕೋಟಲಿಂಗೇಶ್ವರ ದೇವಸ್ಥಾನದ ಧರ್ಮಕರ್ತನಾದಂಥ ಶ್ರೀ ಶ್ರೀ ಸಾಂಬ ಶಿವಮೂರ್ತಿಯವರ ಅಕ್ಕನ ಮಗ ಆಗಿರ್ತಾರೆ. ಅವ್ರ ಕೊಡುಗೆ ಸುಮಾರು 70-75 ದೇವಸ್ಥಾನಗಳು ಕಟ್ಟಿಸಿದ್ದಾರೆ. ಯಾವುದೇ ಒಂದು ಬಲಿಜ ಕಾರ್ಯಕರ್ತ ಬಡಪಾಯಿಯಿಂದ ಫೋನ್ ಮಾಡಿ ಅಣ್ಣ ನಂಗೆ ಈ ಥರ ತೊಂದರೆ ಅಂದರೆ 12 ಗಂಟೆ ರಾತ್ರಿಯಲ್ಲಿ ಅವ್ರು ಸಹಾಯ ಮಾಡಿದ್ದು ಎದ್ದು ಕಾಣ್ತಾ ಇದೆ. ಅವ್ರು ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ಎಷ್ಟು ಪ್ರಾಮುಖ್ಯನೋ ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ಜನಾಂಗಕ್ಕೆ ವೇಣುಗೋಪಾಲಣ್ಣ ಅವರು ಅಷ್ಟೇ ಪ್ರಾಮುಖ್ಯ. ಯಾಕಂದರೆ ಅವ್ರಿಗೆ ಯಾವುದೇ ಯಾರ ಹತ್ರನೂ ಕಾಸು ತಗೋಬೇಕು, ಯಾರ ಹತ್ರನೂ ಕಾಸು ತಗೊಂಡು ಈ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಸಂಪಾದನೆ ಮಾಡಿ ಬೆಳಿಬೇಕು ಅನ್ನೋದಿಲ್ಲ. ನನ್ನ ಜನಾಂಗಕ್ಕೆ ಏನೋ ಒಂದು ಸಪೋರ್ಟ್ ಮಾಡಬೇಕು, ನನ್ನ ಜನಾಂಗದವ್ರನ್ನ ನಾನು ಒಂದು ಬೆಳೆಸಬೇಕು ಅನ್ನೋ ರೀತಿ ಅವ್ರದ್ದಿದೆ. ಅವ್ರು ನೆನ್ನೆ ಹೇಳ್ತಾ ಇದ್ರು 15 ಕೋಟಿ ಬೇಕಾದ್ರೆ ನಾನು ಕಟ್ತಾ ಇದ್ದೆ, ನಾನು ಹೇಳಿದ್ದೀನಿ ಅಂತ. ಆ ಥರ ಯಾವುದೇ ಇದಿಲ್ಲಣ್ಣ. ದಯಮಾಡಿ ಎಲ್ಲ ಕೂಗಾಡಿನಲ್ಲಿ ಎಲ್ಲ ಮತ ಬಾಂಧವರು 12,000 ಮತದಾರರು ಇದ್ದಾರೆ. ಮುಂದೆ ಈ ವರ್ಷ ಆಗಿಲ್ಲನೋ ಮುಂದಿನ ವರ್ಷ ನಮ್ಮ 12,000 ಇನ್ನು ಮತ್ತೆ ಕಟ್ಟಿಸ್ತೀವಿ, 1 ಲಕ್ಷಕ್ಕೆ ರೀಚ್ ಆಗ್ತೀವಿ ಅಂತ ನೆನ್ನೆ ಆಗಲೇ ಇವರು ವೇಣುಗೋಪಾಲಣ್ಣ ಅವರು ಘೋಷಣೆ ಮಾಡಿದ್ದಾರೆ. ಈ ಸಲ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಅವರ ವೇಣುಗೋಪಾಲಣ್ಣ ಅವರ ಆದಿಯಾಗಿ 24 ಜನ ಕಂಟೆಸ್ಟ್ ಮಾಡಿದ್ದಾರೆ. 25 ಮತವನ್ನು ದಯಮಾಡಿ ಎಲ್ಲ ಮತದಾರರು ಕೊಟ್ಟು ನಮ್ಮ PC ಮೋಹನಣ್ಣ ಅವರ ಕೈ ಬಲಪಡಿಸ್ತಾ ಟಿ ವೇಣುಗೋಪಾಲಣ್ಣ ಅವರನ್ನು ಗೆಲ್ಲಿಸಿ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಅವರ ನೇತೃತ್ವದಲ್ಲಿ ಈ ಒಂದು ತಂಡಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಒಳ್ಳೆಯ ಒಂದು ಬೆಂಬಲ ಸಿಗ್ತಾ ಇದೆ, ಎಲ್ಲ ಮತದಾರರು ಕೂಡ ಕೊಡ್ತಾ ಇದ್ದಾರೆ. ಇಷ್ಟೇ ನಮ್ಮ ಉದ್ದೇಶ. ಏನು 94ರಲ್ಲಿ ನಮ್ಮ ಬಲಿಜ ಸಮುದಾಯ ಟಿವಿಯಲ್ಲಿತ್ತು. ಆ ಟಿವಿ ಇದ್ದ ಸಂದರ್ಭದಲ್ಲಿ ಹಲವಾರು ಬಲಿಜ ಸಮುದಾಯದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ನಾವು ನೋಡ್ತಾ ಇದ್ವು. ಏನೋ ಅವತ್ತಿನ 94ರಲ್ಲಿ ನಮ್ಮ ಟಿವಿಯನ್ನು ತೆಗೆದು 3 ಮಾಡಿದ್ರು. ಆ ನಂತರ ನಮಗೆ ಬಲಿಜ ಸಮುದಾಯಕ್ಕೆ ತುಂಬ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಲವಾರು ಹೋರಾಟಗಳನ್ನು ಕೂಡ ಮಾಡ್ತಾ ಬಂದಿರತಕ್ಕಂಥದ್ದು. ಆದರೆ ನಮ್ಮ ಟಿವಿ ಮೀಸಲಾತಿ ಪಡೆಯಬೇಕಾದ್ರೆ ನಮಗೆ ಪ್ರಮುಖ ಕಾರಣ ವಹಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಬಲಿಜ ಸಮುದಾಯವನ್ನು ಸಂಘಟನೆ ಮುಖಾಂತರ PC ಮೋಹನ್ ಅವರು ಬೆಳೆಯ ಹಳ್ಳಿಗಳು ತಾಲೂಕಲ್ಲಿ ಕೂಡ ಪ್ರವಾಸವನ್ನು ಮಾಡಿ ಅವತ್ತಿನ ಒಂದು BJP ಸರ್ಕಾರ ಇದ್ದಾಗ ಟಿವಿ ಮೀಸಲಾತಿಯನ್ನು ಪಡೆಯೋದಕ್ಕೆ ಪ್ರಮುಖ ಕಾರಣ ವಹಿಸಿರ್ತಕ್ಕಂಥ PC ಮೋಹನ್ ಅವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಆವತ್ತಿನ ಟಿವಿ ಮೀಸಲಾತಿ ಶಿಕ್ಷಣಕ್ಕಾಗಿರ್ಬೋದು, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಟಿವಿ ಮೀಸಲಾತಿಯಿಂದ ಇವತ್ತು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು, ಬೇರೆ ಬೇರೆ ಒಂದು ಹೈಯರ್ ಎಜುಕೇಷನ್ ಏನು ಮಾಡ್ತಾ ಇದೆ ಇವತ್ತು ಮಕ್ಕಳು ವಿದ್ಯಾರ್ಥಿಗಳು, ಅದಕ್ಕೆ ಟಿವಿಯ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಅವತ್ತಿನ ಹೋರಾಟದ ಪ್ರತಿಫಲವೇ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ಅದೇ ನಂತರ ಆದಮೇಲೆ ನಮ್ಮ ಕೈವಾರ ತಾತನೆಯವರ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅಂತಂದರೆ PC ಮೋಹನ್ ಕಾರಣ. ಮತ್ತು ಬಲಿಜ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಆವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆಯವರು ಕೂಡಲೇ ತಕ್ಷಣ ಬಲಿಜ ನಿಗಮ ಮಂಡಳಿಯನ್ನು ಕೂಡ ಘೋಷಣೆ ಮಾಡ್ತಾರೆ. ಇವತ್ತಿನ ವಿಪರ್ಯಾಸ ಏನಂತಂದರೆ ಇವತ್ತಿನ ಇರ್ತಕ್ಕಂಥ ಸರ್ಕಾರದಲ್ಲಿ ಕೂಡ ಇದುವರೆಗೂ ಕೂಡ ಅದಕ್ಕೆ ಅನುದಾನ ಕೊಡದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಹಿಂದೆ ಇರ್ತಕ್ಕಂಥ ಏನಿವತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಒಂದು ಏನು ಪದಾಧಿಕಾರಿಗಳಿದ್ರೋ, ಅಧ್ಯಕ್ಷಗಳಿದ್ರೋ, ಅವರು ಯಾವುದೇ ರೀತಿಯ ನಮ್ಮ ಸಮುದಾಯಕ್ಕೆ ಅವರ ಕೊಡುಗೆ ಏನು ಕೊಡೋದಿಲ್ಲ. ಯಾಕಂತಂದರೆ ಚಿಕ್ಕದಾಗಿ ಯೋಚನೆ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು 50 ಲಕ್ಷ ಜನ ನಾವು ಬಲಿಜ ಸಮುದಾಯದಿದ್ದೀವಿ. ಆದರೆ ಕೇವಲ 12,000 ಮಾತ್ರ ಇಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಥದ್ದು. ಅವರ ಕಪ್ಪಿಮುಷ್ಟಿಯಲ್ಲಿ ಅವರು ಸಂಘಟನೆ ಇಟ್ಕೊಂಡು ಇದು ಮಾಡ್ತಾಯಿದ್ರು. ಅದು ಆಗಬಾರ್ದು ಅಂತೇಳಿ ಇವತ್ತು PC ಮೋಹನ್ ಅವರು ಮತ್ತು ವೇಣುಗೋಪಾಲನವರು ಇಬ್ಬರೂ ಸೇರಿ ಕೂಡ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬಲಿಜ ಸಮುದಾಯದ ಸಂಘಟನೆ ಹೆಚ್ಚಾಗಬೇಕು, ಎಲ್ಲರೂ ಕೂಡ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಪಣತೊಟ್ಟಿದ್ದಾರೆ. ಇವತ್ತು ಹೊಸದಾಗಿ ಮೊನ್ನೆ ಏನು ಸದಸ್ಯತ್ವ ಬಿಟ್ಟಾಗ 12,000 ಸದಸ್ಯತ್ವವನ್ನು PC ಮೋಹನ್ ಅವರು ಮತ್ತು ವೇಣುಗೋಪಾಲನವರು ಇಬ್ಬರು ನೇತೃತ್ವದಲ್ಲಿ ಸದಸ್ಯತ್ವ ಮಾಡಿದ್ದಾರೆ. ಅದು ಮುಂದಿನ ವರ್ಷ ಅದು ಸದಸ್ಯತ್ವ ಚಾಲ್ತಿಗೆ ಬರ್ತದೆ. ಇವತ್ತು ಏನು ಅವರ ಹಳೇ ಸದಸ್ಯತ್ವ ಏನು 12,000 ಇದ್ದಾರೆ, ಆ 12,000 ಸದಸ್ಯರ ಒಂದು ಚುನಾವಣೆಯನ್ನು ಇದೇ ಭಾನುವಾರ 17ನೇ ತಾರೀಕು ಚುನಾವಣೆ ಇದೆ.
ಏನೋ 12,000 ಜನ ಮತದಾರರು ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಟಿ ವೇಣುಗೋಪಾಲ್ ಅವರ ತಂಡಕ್ಕೆ ಮತ್ತು ನಮ್ಮ ಭಾಗದ ಗಡಿ ಭಾಗದಲ್ಲಿರ್ತಕ್ಕಂಥ ಮಂಜುನಾಥರನ್ನು ಅಭ್ಯರ್ಥಿ ಮಾಡಿದ್ದಾರೆ ಸದಸ್ಯರಾಗಿ, ಟ್ರಸ್ಟ್ನ ಸದಸ್ಯರಾಗಿ. ಅವ್ರಿಗೂ ಕೂಡ ಬೆಂಬಲವನ್ನು ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಬಲಿಜ ಸಮುದಾಯದ 12,000 ಏನು ಮತದಾರರಿದ್ದೀರೋ ನೀವೆಲ್ಲ ಕೂಡ ನಮ್ಮ ಟಿ ವೇಣುಗೋಪಾಲ್ ಮತ್ತು PC ಮೋಹನ್ ಅವರ ತಂಡಕ್ಕೆ ನೀವು ಬೆಂಬಲವನ್ನು ಕೊಡಬೇಕು. ನಿಮ್ಮ ಅಮೂಲ್ಯವಾದ ಮತವನ್ನು ಈ ಅಭ್ಯರ್ಥಿಗಳಿಗೆ 24 ಅಭ್ಯರ್ಥಿಗಳು ಕೂಡ ಒಂದು ಮತದಾರರು ಬಂದು 24 ಓಟ್ ಹಾಕುವಂಥ ಒಂದು ಅರ್ಹತೆ ಇರುತ್ತೆ. 24 ಜನಕ್ಕೂ ಕೂಡ ನಿಮ್ಮ ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡಿ ಇಡೀ ರಾಜ್ಯದಲ್ಲಿ ಬಲಿಜ ಸಂಘಟನೆಯನ್ನು ಮುನ್ನಡೆಸುವಂಥ ಕೆಲಸ ಮಾಡಬೇಕು. ಏನು ಮುಂದಿನ ದಿನಗಳಲ್ಲಿ ಸುಮಾರು ಒಂದು 2-3 ಲಕ್ಷ ಸದಸ್ಯತ್ವವನ್ನು ಪಡ್ಕೊಂಡ್ರೆ ನಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಹೋಗಿ ಯಾವುದೋ ಒಂದು ನಮ್ಮ ಸಮುದಾಯಕ್ಕೆ ಅನ್ಯಾಯದಾಗ ನಾವು ಕೇಳೋದಕ್ಕೆ ನಮಗೆ ಬಹಳ ಮುಂಚಿನ ಇರ್ತೀವಿ. ಆ ಸದಸ್ಯತ್ವವನ್ನು ಕೊಡಬೇಕು. ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಕೂಡ ಈ ಸಂಘಟನೆ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಾ ಏನಿವತ್ತು ಬೇತಮಂಗಲದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವೋ ಆ ಸುದ್ದಿಗೋಷ್ಠಿಯಲ್ಲಿ ನಮ್ಮದು ಇಷ್ಟೇ ಉದ್ದೇಶ. ಏನು 24 ಜನ ಇದ್ದಾರೋ ನಮ್ಮ PC ಮೋಹನ್ ಅವರ ತಂಡಕ್ಕೆ ನಾವೆಲ್ಲ ಕೂಡ ಕೈವಾರ ತಾತಯ್ಯನವರ ಸಿಂಡಿಕೇಟ್ನ ಎಲ್ಲ ಸದಸ್ಯರಿಗೂ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಯಾಕಂತಂದರೆ PC ಮೋಹನ್ ಅವರು ನಮ್ಮ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಆ PC ಮೋಹನ್ ಅವರ ತಂಡಕ್ಕೆ ನಾವೆಲ್ಲ ಕೂಡ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕೈವಾರ ತಾತಯ್ಯನವರ ಸಿಂಡಿಕೇಟ್ಗೆ ಎಲೆಕ್ಷನ್ ನಡೀತಿದ್ದು ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕೇಂದ್ರ ಬಲಿಜ ಸಂಘದ ಚುನಾವಣೆ 17ನೇ ತಾರೀಕು ನಡೆದಿದೆ. ಅದಕ್ಕೆ 2 ಗುಂಪುಗಳಾಗಿ ನಮ್ಮ ಸಮುದಾಯದವರೇ ನಾಮಿನೇಷನ್ಸ್ ಹಾಕಿದ್ದಾರೆ. ಅದರಲ್ಲಿ ವೇಣುಗೋಪಾಲ್ ಮತ್ತು PC ಮೋಹನ್ ರವರ ತಂಡಕ್ಕೆ ನಮ್ಮ KGF ತಾಲೂಕು ಪರವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ. ಜೈ ಬಲಿಜ. ಕರ್ನಾಟಕ ಪ್ರದೇಶ ಬಲಿಜ ಸಂಘ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಚುನಾವಣೆ ದಿನಾಂಕ 17/8/25 ಭಾನುವಾರ ನಡೆಯಲಿದೆ. ಈ ಚುನಾವಣೆಯಲ್ಲಿ ಮಾನ್ಯ ಡಾಕ್ಟರ್ ಟಿ ವೇಣುಗೋಪಾಲ್ ಅವರು ಸ್ಪರ್ಧಿಸಿದ್ದಾರೆ. ಅವ್ರ ತಂಡದವರು 24 ಜನ, ಟೋಟಲ್ 24 ಜನ ಸ್ಪರ್ಧಿಸಿದ್ದಾರೆ. ಎಲ್ರಿಗೂ ಮತದಾರರು ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಇಡೀ ನೀವು ವರ್ಷಕ್ಕೊಂದ್ಸರಿ ಯಾವುದೋ ಒಂದು ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀರಾ. ಆ ಸ್ಕಾಲರ್ಶಿಪ್ಪು ಶಾಶ್ವತ ಅಲ್ಲ. ಅದು ಇವತ್ತು 5,000 ಕೊಡ್ತೀರಾ, 10,000 20,000 ಕೊಡ್ತಾಯಿದ್ದೀರಾ. ಒಂದು ದಿವಸ 2 ದಿವಸ ಒಂದು ವಾರಕ್ಕೆ ತಿಂದುಬಿಡ್ತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಾಶ್ವತವಾಗಿ ನಿಲ್ಲಬೇಕು. ನಾವು ಇಲ್ಲದೇ ಇದ್ರೂ ನಮ್ಮ ಹೆಸರು ಉಳಿಬೇಕು. ಆ ಥರ ಕೆಲಸಗಳು ಮಾಡಬೇಕು. ಇದುವರೆಗೂ 94ರಿಂದ 24 ತನಕ ಒಂದೇ ಒಂದು ದಿವಸ ನೀವು ಸಮುದಾಯದ ಬಗ್ಗೆ ಸೆಕೆಂಡ್ A ಬೇಕು ಅಂತ ಯಾವಾಗೂ ಕೇಳಿಲ್ಲ, 2A ಬೇಕು ಅಂತ ಯಾವತ್ತೂ ನೀವು ಕೇಳಿಲ್ಲ. ನೀವು ವರ್ಷ ಕೊಡ್ತಾಯಿದ್ದೀರಾ ಸ್ಕಾಲರ್ಶಿಪ್ಪು. ಅದು ಯಾವುದ್ರ ಮುಖಾಂತರ ಕೊಡ್ತಾಯಿದ್ದೀರಾ ಸ್ಕಾಲರ್ಶಿಪ್ ಗೊತ್ತಿಲ್ಲ. ಅದು ಒಂದೇ ಒಂದು ದಿವಸ ತಿಂದುಬಿಡ್ತಾರೆ, ವಾರಕ್ಕೂ ತಿಂದುಬಿಡ್ತಾರೆ. ತೆಲುಗುದಲ್ಲಿ ಯಾವುದೋ ಒಂದು ಗಾದೆ ಇದೆ, ಗಾದೆನೋ ಯಾವುದೋ ಸಾಂಗ್ಸ್. ఓరికేమో సన్నబిమ్మ నూకులిసివి, ఓరికేమో మేకలిసివి. ఆ మేకలు మందులు డెవలప్మెంట్ అయ్యా. ఈ సన్నబిమ్మ ఒక వారం పొద్దున తినేసిరి. అట్లా మీరు చేస్తామది స్కాలర్షిప్ ముఖ్యం కాదు. శాశ్వతంగా కానీ ఎవరైనా కానీ చేయండి ಸಮುದಾಯಕ್ಕೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲದೇ ಇದ್ರು ಅವರು ನಮ್ಮ ಮಕ್ಕಳು ಇನ್ನೂ 2 ಮಕ್ಕಳು ಎಲ್ಲ ತಿಳ್ಕೊಳ್ತಾರೆ. ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಏನು ಬಲಿಜ ಸಮುದಾಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ 2A ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವತ್ತಿನ BJP ಸರ್ಕಾರ ಇದ್ದಾಗ ನಮ್ಮ PC ಮೋಹನ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಾಗ ಅಲ್ಲಿ ಯಡಿಯೂರಪ್ಪ ಅವರೇ ಬಂದು ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ 2A ಶಿಕ್ಷಣಕ್ಕೆ ಮಾತ್ರ ಘೋಷಣೆಯನ್ನು ಮಾಡ್ತಾರೆ. ನಮ್ಮ ಇಷ್ಟೇ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಮಗೆ ಸಂಪೂರ್ಣವಾದಂಥ 2A ಮೀಸಲಾತಿಯನ್ನು ಕೊಡಬೇಕು. ಯಾಕಂತಂದರೆ ಎಲ್ಲ ಕ್ಷೇತ್ರದ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ನಮ್ಗೆ 2A ಮೀಸಲಾತಿ ಇದ್ದರೆ ನಮ್ಮ ಸಮುದಾಯದ ಮಕ್ಕಳೆಲ್ಲ ಕೂಡ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವಿವಿಧ ಕ್ಷೇತ್ರದಲ್ಲಿ ಉದ್ಯೋಗದ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಸ್ತಾರೆ. ಅದಕ್ಕೋಸ್ಕರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಟಿ ವೇಣುಗೋಪಾಲ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಂತಿದ್ದಾರೋ ಅವ್ರ ತಂಡ ಏನು ಗೆಲುವನ್ನು ಪಡೆದ ನಂತರ ಇವರು ಮೊದಲನೇದಾಗಿ ಅವರ ಕೆಲಸ ಮಾಡಬೇಕಾಗಿರೋದಿಷ್ಟೇ, ನಮ್ಮದು ಸಂಪೂರ್ಣವಾದ 2A ಮೀಸಲಾತಿಯನ್ನು ಪಡೆಯಬೇಕು ಅಂತೇಳಿ ಅವತ್ತೂ ಹೇಳಿದ್ದಾರೆ, ನಿನ್ನೆನೂ ಹೇಳಿದ್ದಾರೆ. ಅದನ್ನು ಮಾಡಲೇಬೇಕು ಅಂತೇಳಿಬಿಟ್ಟು ನಮ್ಮ PC ಮೋಹನ್ ಅವರ ತಂಡಕ್ಕೆ ನಾವು ಬೆಂಬಲವನ್ನು ಸೂಚನೆ ಕೊಟ್ಟಿದ್ದೀವಿ. ಯಾಕಂತಂದರೆ 2A ಮೀಸಲಾತಿ ನಮಗೆ ಸಂಪೂರ್ಣವಾದ 2A ಮೀಸಲಾತಿಯನ್ನು ಕೊಡಬೇಕಂತಂದರೆ PC ಮೋಹನ್ ಅವರ ತಂಡಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ನಾವೆಲ್ಲ ಮುಂಚೂಣಿಯಲ್ಲಿದ್ದೀವಿ. ಸರಿ, 2 ಟೀಮಿಗೆ ಓನ್ಲಿ ಬಲಿಜ ಸಮುದಾಯ 2 ಕಡೆನೂ ಅವರು MS ರಾಮಯ್ಯವರು ಕೂಡ ನಮ್ಮ ಸಮುದಾಯದಲ್ಲಿ ಹಿರಿಯರು ಇದ್ದಾರೆ.
ಅವರು ಕೂಡ ಒಂದು ಕಡೆ ಚುನಾವಣೆಗೆ ರಾಜಕೀಯ ತರ ಏನಿಲ್ಲ ಇದು. ಅವರು ಕೂಡ ಅವರು ಕಾಂಗ್ರೆಸ್ ಈಗ ಕಮ್ಯುನಿಟಿ ಕಮ್ಯುನಿಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮುದಾಯದ ಎರಡೂ ಕಡೆಯೂ ನಮ್ಮ ಸಮುದಾಯದವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಯಾರು ಗೆದ್ರು ಕೂಡ ನಾವು ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ PC ಮಾಡಿಕೊಡಿ. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಅವ್ರು ನ್ಯಾಯ ಕೊಡಿಸಿರ್ತಕ್ಕಂಥದ್ದು ಹಲವು